ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವ ಟೈಮಲ್ಲಾದರೂ ನೀವು ಇದನ್ನು ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ವೆಜಿಟೇಬಲ್ ಬಾತ್ ಅಥವಾ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ ತುಪ್ಪ ಮತ್ತು ಆಯಿಲ್ ಇದಕ್ಕೆ ನಾನು ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದು ಆದಮೇಲೆ ಇದಕ್ಕೆ ಒಂಚೂರು ಕಲ್ಲುನ ಹಾಕ್ಕೊಂಡಿದ್ದೀನಿ. ಕಲ್ಲು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂಚೂರು ಚಕ್ಕೆ, 1-2 ಲವಂಗ, 1-2 ಮರಾಠಿ ಮೊಗ್ಗನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಏನು ಒಣ ಮಸಾಲ ಇದೆ, ಡ್ರೈ ಮಸಾಲ, ಅದರದ್ದು ಫ್ಲೇವರ್ ಎಲ್ಲ ಆಯಿಲು ಮತ್ತು ತುಪ್ಪದಲ್ಲಿ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂಚೂರು ಪುದೀನಾನ ಸೇರಿಸ್ಕೊಂಡಿದ್ದೀನಿ. ಪುದೀನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲಾವ್. ಅದಾದಮೇಲೆ 2-3 ಹಸಿಮೆಣಸಿನ್ಕಾಯಿನ ನಾನು ಉದ್ದ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಇದೊಂಚೂರು ಫ್ರೈ ಆದಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಈರುಳ್ಳಿದು. ಸೊ ಯಾರ್ಯಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಹಾಗೆ ಹಳೆ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಹಳೆ ವಿಡಿಯೋಗಳನ್ನ ನೋಡಿ. ಇದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ತರಕಾರಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಪೀಸು ಮತ್ತು ನಾನು ಕಾಲಿಫ್ಲವರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನವಿಲುಕೋಲು ಯೂಸ್ ಮಾಡ್ತಾರೆ ಸುಮಾರು ಜನ, ಆ ಥರನೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಒಂದು ಸಿಂಪಲ್ ಮಸಾಲಾನ ರೆಡಿ ಮಾಡ್ಕೊಂಡು ಬರೋಣ, ಒಂದು ಪೇಸ್ಟ್ನ. ಇದಕ್ಕೆ ಒಂಚೂರು ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಳಿಗೋಸ್ಕರ ನಾನು 1-2 ಟೊಮ್ಯಾಟೋನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಾನು ಟೊಮ್ಯಾಟೋನ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ಸೇರಿಸ್ಕೊಂಡು, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಟೊಮ್ಯಾಟೋನ ಹಾಕಿರೋದ್ರಿಂದ ಅದು ಈಸಿಯಾಗಿ ಪೇಸ್ಟ್ ಆಗುತ್ತೆ. ಸೊ ಇಷ್ಟು ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಫುಲ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಈ ಥರ ಇರಬೇಕು, ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಈಗ ಇದು ಫ್ರೈ ಆಗಿದೆ ತರಕಾರಿ ಎಲ್ಲ. ಇದಕ್ಕೆ ನಾವೇನು ಮಾಡಿಟ್ಕೊಂಡಿದ್ದೀವಿ ಮಸಾಲಾನ, ಪೇಸ್ಟ್ನ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲ ಹಸಿದನ್ನ ಮಿಕ್ಸಿ ಮಾಡಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ. 5 ನಿಮಿಷ ನಿಮ್ಗೆ ಟೈಮ್ ತೊಗೊಳುತ್ತೆ. ಇದು ತರಕಾರಿ ಒಟ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದೆಲ್ಲ ಆದಮೇಲೆ ನಾನು ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. 1 ಕಪ್ ಆಗೋಷ್ಟು, 1 ಗ್ಲಾಸ್ ಅಕ್ಕಿದು ನಾನಿಲ್ಲಿ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಚೇಂಜ್ ಮಾಡಿಕೊಂಡ್ರೆ ಮಸಾಲಾನು ಚೇಂಜ್ ಮಾಡ್ಕೋಬೋದು. ಇಲ್ಲಿ 1 ಗ್ಲಾಸ್ ಅಕ್ಕಿನ ನಾನು ತೊಳೆದು ಸ್ವಲ್ಪ 5-10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ. ಇದಕ್ಕೆ ನಾನು ನೀರನ್ನ ಹೇಗೆ ತೊಗೋತೀನಿ ಅಂತಂದರೆ, ಎಲ್ಲರೂ 1:2 ತೊಗೋತಾರೆ, ನಾನು ಸ್ವಲ್ಪ ಕಡಿಮೆ ತೊಗೋತೀನಿ. ನಾವು 1:2 ತೊಗೊಂಡ್ರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟು ನೀರಿನ ಅವಶ್ಯಕತೆ ಇರಲ್ಲ. ನಾವು 1:2 ತೊಗೊಂಡ್ಬಿಟ್ರೆ ಇದು ಮುದ್ದೆ ಥರ ಆಗೋಗುತ್ತೆ ರೈಸು. ಉದುರಾಗಿ ಬರಬೇಕಂದ್ರೆ ನೀವು 1 ಗ್ಲಾಸ್ ನೀವು ಏನಾದರೂ ಅಕ್ಕಿ ತೊಗೊಂಡ್ರೆ 1.5 ತೊಗೋಬೋದು, ಇಲ್ಲಾಂದರೆ 1.25 ನೀರನ್ನ ನಾವು ತೊಗೋಬೋದು. ನಾನಿಲ್ಲಿ 1.5 ಅಷ್ಟು ತೊಗೊಂಡಿದ್ದೀನಿ. ಅಷ್ಟು ಸಾಕಾಗುತ್ತೆ ಇದಕ್ಕೆ, ಯಾಕಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ನೀರಿನ ಅವಶ್ಯಕತೆ ಏನು ಬೇಕಾಗೋದಿಲ್ಲ. ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈ ಟೈಮಲ್ಲಿ ಸೇರಿಸ್ಕೊಂಡು ಫ್ಲೇಮ್ನ ನಾನು ಹೈ ಮಾಡ್ಕೊಂಡಿದ್ದೀನಿ. ನಾವು ಏನು ಮಾಡ್ತೀವಿ ಅಂತಂದರೆ, ಈ ಕುಕ್ಕರ್ಗಳಲ್ಲಿ ನಾವು ಯಾವುದೇ ಇದು ಮಾಡಬೇಕಾದ್ರೂ, ಪಲಾವ್ ಮಾಡಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ, ನಾವು ಹಾಕಿದ ತಕ್ಷಣವೇ ಅಕ್ಕಿ ಹಾಕಿ ಉಪ್ಪು ಹಾಕಿ ನಾವು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಡ್ತೀವಿ. ಅದು ಬೇಗ ಸೀದೋಗ್ಬಿಡುತ್ತೆ. ಈ ಥರ ಒಂದು ಕುದಿ ಬರೋ ತನಕನೂ ನೀವು ಬಿಡಬೇಕು. ಒಂದು ಕುದಿ ಬಂದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಬೇಕು. ನೀವು ಈ ಟೈಮಲ್ಲಿ ಟೇಸ್ಟ್ನ ನೋಡ್ಕೊಳ್ಳಿ, ಹುಳಿ ಉಪ್ಪು ಏನಾದರೂ ಇದ್ದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಕುದಿ ಬಂದಮೇಲೆ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 2 ವಿಷಲ್ನ ಕೂಗಿಸ್ತಾ ಇದ್ದೀನಿ.
ಸೊ ಇವಾಗ 2 ವಿಷಲ್ ಆಗಿದೆ. ತುಂಬ ಚೆನ್ನಾಗಿ ಬಂದಿರುತ್ತೆ ರೈಸು. ಮಸಾಲೆ ಎಲ್ಲ ಮೇಲೆ ಕೂರೋದು ಆ ಥರ ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ ಈ ಥರ ಆಗಿರುತ್ತೆ. ಸೊ ತರಕಾರಿನೂ ಚೆನ್ನಾಗಿ ಬೆಂದಿರುತ್ತೆ. ರೈಸ್ 2 ವಿಷಲ್ಗೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಇದು ಮುದ್ದೆ ಥರ ಆಗೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಪಲಾವು. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಪಲಾವ್ನ ಮಾಡ್ಕೋಬೋದು. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ನನ್ನ ಮಗನಿಗೆ ಲಂಚ್ಗೋಸ್ಕರ ನಾನಿವತ್ತು ಇದನ್ನು ಮಾಡಿದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ಹಳೆ ವಿಡಿಯೋಗಳನ್ನ ನೋಡಿಲ್ಲ ಪ್ಲೀಸ್ ಹಳೆ ವಿಡಿಯೋಗಳನ್ನ ನೋಡಿ ಚಾನಲ್ ಪೇಜ್ಗೆ ಹೋಗಿ, ತುಂಬ ಚೆನ್ನಾಗಿರೋಂಥ ವಿಡಿಯೋಗಳ ಇದ್ದಾವೆ. ಸೊ ಸುಮಾರು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.